ಮೊದಲ ಒಟ್ಟಿಗೆ ಯಾರು ಕರ್ಕೊ ಹೋಗ್ತಂದ್ರೆ ಮನು ಹೊಂದಾಡಿ ಕರ್ಕೊ ಹೋಗ್ತಾರೆ. ಹೆಂಗೆ ಅಡ್ಡಿಲ್ಲ ಮನು ಹೊಂದಾಡಿ ಬಿಗ್ ಬಾಸ್ಗೆ ನಾನು ದೇವ್ರ ಹೇಳೋದು ಒಳ್ಳೆ TRP ಬಂತು ಗ್ಯಾರಂಟಿ. ನಮ್ಮೂರ ಜನ ಗ್ಯಾರಂಟಿ ಓಟ್ ಹಾಕಿ ಗೆಲ್ಸೋದು ನಿಮ್ನೆ. ಮೊದಲನೇ ಸ್ಪರ್ಧಿ ನಿಮ್ನೆ. ಕಡೆಗಿನ ಕೂಕೊಂಡು ಯೋಚನೆ ಮಾಡ್ತೀನಿ ಯಾರು ಹಿಂಗೆ ಸರೋಜಕ್ಕ ಅಂತೇಳಿ ಒಬ್ಬರಿದ್ದೀರಿ. ಆ ಬಿಗ್ ಬಾಸ್ 3 ತಿಂಗಳು ನಡೀತಲ್ಲ, ಅವ್ರು ಹೇಳೋದು ಒಂದು ದಿವಸ ಬಿಗ್ ಬಾಸ್ ನನ್ನನ್ನಾರು ಕರ್ಕೊಂಡು ಹೋಯ್ರು, ನಾನಾರು ಒಂದು 3 ತಿಂಗಳು ಆಯ್ಕೊಂಡು ಬರ್ತಿದ್ದಿ ಅಂತ. ಇಂಥ ಹುಡುಗರು ಎಡ್ಚಟ್ಟಿ ಹುಡುಗರೊಟ್ಟಿಗೆ ಈ ಹಳಿ ಹೆಂಗಸಿಗೆ ಏನು ಕೆಲಸ ಅಪ್ಪ ಅಂತೇಳಿ ನಾನೇ ಒಂದು ದಿವಸ ಕೇಳಿ, ಹೌದು ಸರೋಜಕ್ಕ ನೀವು ಇಂಥ ಇದ್ದಿದ್ದು ಬಿಗ್ ಬಾಸಿಗೆ ಹಾತಿ ಅಂತೀರಲ್ಲ, ನಿಮ್ಗೆ ಏನು ಅಷ್ಟು ಆಚಿಕಂಡಿ? ಏನಿಲ್ಲ ಮಗ, ಆ ಕೇರಿಗೆ ಶುರುವಾಗ್ತಲ್ಲ, ಬಾವಿ ನೀರಿಲ್ಲ, ಎತ್ತು ಕಡಿಯ ವಸ್ತ್ರ ಹೋಗೋಕೆ ಆತಲ್ಲ, ಅಲ್ಲಿ ಒಳಗೆ 3 ತಿಂಗಳು ಹೊಕ್ಕೊಂಡು ತಿಂದ್ರೆ ಯಾರು ಕೇಮರಿಲ್ಲ ಕಾಂಬರಿಲ್ಲ. ನೀವು ಆ ಉದ್ದೇಶಕ್ಕೇನು ಹದ್ದಲ್ಲ ಅಲ್ಲ, ಆ ಉದ್ದೇಶಕ್ಕಲ್ಲ. ಬಿಗ್ ಬಾಸ್ ಕಾಂಬರಿಗೆ ಖುಷಿ ಆಗ್ತದ. ಆದ್ರೆ ನಮ್ಗೆ ಎಂತ ರಗಳಿ ಅಂದ್ರೆ ನೋಡಿ, ಈಗ ಕ್ಯಾಮ್ರಾ ಇತ್ತು, ಎಲ್ಲ ಕಾಣ್ತಾ ಇದ್ರು. ನಾವೊಂದು 5 ನಿಮಿಷ ಮಾತಾಡೋದು ಹೊತ್ತ. ನಮಗೆ 3 ತಿಂಗಳವರೆಗೆ 25 ಕ್ಯಾಮ್ರಾ ಕಾಂತಾನೆ. ರಾಜೀವ್ ಅವ್ರು ಹಿಂಗ್ ಕಾಂತಾರ, ತಿಚ್ಚೋರು ಹಿಂಗ್ ಕಾಂತಾರ. ನಮ್ಗೆ ಒಂಚೂರು ಬೂಲ್ ಗಿಂಡ್ಕಂಡ್ಕಂದ್ರೆ ಬಾರಿ ಬಾತ್ರೂಮ್ ಹೋಗಿ ಕೂತಿದ್ದಾರೆ. ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳಕ್ ತೀರ ಅದ. ನೀವು ಒಂದು ಅಲ್ಲಿ ಸೇರಿ 1 ವಾರ ಆದ್ಮೇಲೆ ಏನೋ ಗೊತ್ತಿಲ್ಲ, ಕುಂದಾಪುರ ಕನ್ನಡದ ಒಂದು ಶಬ್ದ ಮಾತಾಡಿದ್ದೆ ನೆನಪಿತ್ತಲ್ಲ, ಅದನ್ನ ನಮ್ಮ ಸುದೀಪ್ ಸರ್ ಕೂಡ ಅದನ್ನ ಬಹಳ ಹೈಲೈಟ್ ಮಾಡಿ ಹೇಳದಿತ್ತು ಅಲ್ಲ. ಅದ್ರ ಮೇಲೆ ನೀವು ಮತ್ತೆ ಕುಂದಾಪುರ ಕನ್ನಡ ಜೋರು ಮಾತಾಡಿ ಅಲ್ಲ, ಆಗಳಿಗೆ ನಾವು ಮತ್ತೆ ನಮ್ಮೂರು ಹುಡುಗ ಯಾರೊಬ್ಬ ಒಳಗಿದ್ದ. ಹೌದೌದು, ಅದೆಂತ ಇದಂದ್ರೆ ನಾವು ಕುಂದಾಪುರದಲ್ಲಿ ಎಲ್ಲಿ ಅವರು ನಮ್ಮ ಊರು ಭಾಷೆಗೆ ಒಂಚೂರು ನಾವೆಲ್ಲರೂ ಮಾತಾಡ್ಕಲ್ಲ, ಎಲ್ಲರೂ ಒಂಚೂರು ರಿಜಿಸ್ಟರ್ ಮಾಡ್ಕಲ್ಲ ಅಂದ್ರೆ ಆಸೆ ಇದ್ದಿರುತ್ತಲ್ಲ. ನಾವು ಒಂದು 2 ವಾರ ಆಯ್ತು, 3 ವಾರ ಆಯ್ತು, ಇನ್ನು ನಾವು ಒಂಚೂರು ಪದಗಿದೆಲ್ಲ ಹಾಡ್ತಾ ಇದ್ದೆ, ಯಕ್ಷಗಾನದ ಪದಗಿದೆಲ್ಲ ಚೂರು ಹಾಡ್ತಾ ಇದ್ದೆ. ಯಾಕಂದ್ರೆ ಕೇಂಬರ್ ಯಾರಿಲ್ಲ, ಅಟ್ಲೀಸ್ಟ್ ಮೈಕಿಗೆ ಯಾರು ಆಡ್ರೆ ಎಲ್ಲೋ ಊರಾಗ ತೋರಿಸಿದ್ರು, ನಮ್ಮೂರು ಗಂಡಿತ್ತು ಎಂತೋ ಮಾಡ್ತಾ ಇತ್ತು ಅಂತ ಹೇಳಿ ಖುಷಿ ಆಗ್ತಾರ. ಹಾಗೆ ಎಂತ ಮಾಡೋದ್ಮೇಲೆ ಊರ್ ಭಾಷೆ ಮಾತಾಡ್ದೆ. ನನ್ನ ಫ್ರೆಂಡ್ ಶಶಿ ಅಂತ ಅವನ ಹತ್ರ, ಏನು ಹಿಂಗ್ ಭಾಷೆ ಮಾತಾಡ್ತಾ ಇದೆಯಾ ಅಂತ ಸ್ವಲ್ಪ ಊರ್ ಭಾಷೆ ಹಾಗೆ ಮಾತಾಡ್ತಾ ನನ್ ಕಾಲ್ ನೋಯ್ತು, ನೀವು ಬೇಕಾದ್ರೆ ಮಾತಾಡಿ ಆಚೆ ಜನಕ್ಕೆ ಹೇಗೆ ರೀಚ್ ಆಗ್ತದೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಏನು ಗೊತ್ತಾಗ್ತಿಲ್ಲ. ಶನಿವಾರ ದಿವಸ ಸುದೀಪ್ ಸರ್ ಬಂದ್ರು. ನೀವು ಕುಂದಾಪುರದವರಲ್ವಾ? ಹೌದು, ಕುಂದಾಪುರ ಕನ್ನಡ ಸಕ್ಕತ್ತಾಗಿ ಮಾತಾಡಿದ್ರಿ. ಹೀಗೆ ನೀವು ಒಂದು ಕಾನ್ವರ್ಸೇಷನ್ ಬರೀ ಕುಂದಾಪುರ ಆಯ್ತು. ನಾನು ಇನ್ನೂ ವ್ಲಾಗ್ಸ್ ಮಾಡೋಕ್ಕಿತ್ತು, ನಂಗೆ ಕುಂದಾಪುರದಲ್ಲಿ ಆಚೆ ಈಚೆ ಸುಮಾರೆಲ್ಲ ವ್ಲಾಗ್ಸ್ ಮಾಡೋಕ್ಕಿತ್ತು. ಅಪ್ಪಯ್ಯ ಹೇಳಿದ್ರು ಒಂದಷ್ಟು ಮನೆಯೆಲ್ಲ ವ್ಲಾಗ್ಸ್ ಮಾಡುವ ಅಂತ ಹೇಳಿ. ಇನ್ನೂ ಮಾಡ್ತೆ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಂಗೆ ಅಷ್ಟೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಕ್ಕ ಕಡಿ, ನೀವು ಅದನ್ನ ಶೇರ್ ಮಾಡಕ್ಕ, ಒಂದಷ್ಟು ಜನ ಕಾಣಕ್ಕ ಅಲ್ದಾ ಮಾಡ್ರಿ ಅಲ್ಲ. ಒಂದು ಚಪ್ಪಳಿ ಬರ್ಲಿ ಮಾರ್ರೆ, ವಿಸಿಲ್ ಬರ್ಲಿ, ಕುಂದಾಪುರದ ವಿಡಿಯೋ ಮಾಡ್ತೇವೆ ಇನ್ನೂ ಒಂದಷ್ಟು. ಥ್ಯಾಂಕ್ ಯು. ಈ ಮರಿ ಹಾಕೋದು ಕೋಳಿ ತನ್ನ ಕಾಲಡಿ ಹದ್ರು ಅದೇ ತಿನ್ಲಿ ಅಂದ್ರೆ ಹಾಗೆ ಮಾತಾಡಿ ಅಂದ್ರೆ ನನ್ನ ಚಾನಲ್ ಇತ್ತು, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲರೂ ಮಾಡಿ. ನಮ್ಮ ಕುಂದಾಪುರದ ಮಗಳು ಅವರನ್ನ ಬೆಳೆಸುವ ಅಥವಾ ಅವರನ್ನ ಸಪೋರ್ಟ್ ಮಾಡುವ ಅಂತ ಹೇಳ್ತಾರೆ. ಸರ್ ನಿಮ್ದು ಟೈಮ್ ಆಯ್ತಕ್ಕ, ನೀವು ಎಷ್ಟು ಕುಂದಾಪುರ ಭಾಷೆ ಮಾತಾಡ್ತೆ ಅಂಗಡಿ ಹೇಳ್ದಂಗೆ ಬೆಂಗಳೂರಿಗೆ ಬಂದು ಒಂಚೂರು ಬದಲಾಯ್ತಷ್ಟೇ. ಈಗ ನನ್ನ 2 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಒಂದು ಕಾದಂಬರಿ ಶಾನುಭೋಗರ ಮಗಳು ಅಂತ ಭಾಗ್ಯ ಕೃಷ್ಣಮೂರ್ತಿ ಅವರು ಬರೆದಿರೋದು. ನಾನು, ರಾಗಿಣಿ ಪ್ರಜ್ವಲ್, ಕಿಶೋರ್, ರಮೇಶ್ ಭಟ್, ಸುಧಾ ಬೆಳ್ವಾಡಿ ಆಕ್ಟ್ ಮಾಡಿರುವಂತಹ ಸಿನಿಮಾ, ಕುಳ್ಳು ರಾಮಕೃಷ್ಣ ನಿರ್ದೇಶನದ್ದು. ಅದು ರಿಲೀಸಿಗೆ ರೆಡಿ ಇದೆ. ಆಮೇಲೆ ಇನ್ನೊಂದು 31 ಡೇಸ್ ಅಂತ ಇನ್ನೊಂದು ಸಾಮಾಜಿಕ ಕಥೆಯನ್ನೇ ಮಾಡಿದ್ದೀವಿ. 2 ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ದಯವಿಟ್ಟು ಎಲ್ಲ ನೀವು ನೋಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ನಂದು ಒಂದೇ ಮಾತು, ಎಂತ ಇಲ್ಲ, ಇಂಥ ಕಾರ್ಯಕ್ರಮಗಳಿಂದ ನಮ್ಮ ಊರು ಭಾಷೆ ಎಲ್ಲ ಉಳಿತದೆ ನಿಜ. ಆದ್ರೆ ಮೂಲ ಉಳಿಬೇಕಂದ್ರೆ ಈಗ ನಿಮ್ಮ ಮಕ್ಕಳ ಜೊತೆ ಮನೆಯಲ್ಲಿ ದಯವಿಟ್ಟು ಕುಂದಾಪುರ ಕನ್ನಡ ಭಾಷೆ ಮಾತಾಡ್ಬೇಕು. ಮನೆಯಿಂದನೇ ಶುರು ಆಗ್ತದೆ. ಮನೆಗೆ ಏನು ವೈಕ್ ಬಾರ್ಕ ಉಂಡೇನಂದ್ರೆ ಅಂತ ಏನು ನಮ್ಮ ಕೀಳರಿಮೆಲ್ಲ, ಯಾರು ಬೆಂಗಳೂರವ್ರು ಯಾರು ಎಂತಾರ ಅನ್ಕೊಳ್ಳಿ, ನೀವು ನಿಮ್ಮ ಮಕ್ಕಳಿಗೆ ಊರ್ ಭಾಷೆ ಕನ್ನಡ ಜೊತೆ ಊರ್ ಭಾಷೆ